ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕಂಟಿನ್ಯೂಸ್ ಆಗಿ 2ನೇ ದಿನ ಸಹ ವಿಚಾರಣೆ ನಡೀತು. ನಿನ್ನೆ ನಾನೇ ರಿಪೋರ್ಟ್ ಮಾಡಿದ್ದೆ, ಕಪಿಲ್ ಸಿಬಲ್ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಅದಾದ ನಂತರ ವಾದ ಮಂಡನೆ ಮಾಡಿದವರು ಸರ್ಕಾರಿ ವಕೀಲರಾದ ತುಷಾರ್ ಮೆಹ್ತಾ. ತುಷಾರ್ ಮೆಹ್ತಾರಂತೂ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿರೋದು. ವಕ್ಫ್ ನ ಪ್ರಶ್ನೆ ಮಾಡಿ 4-5 ವರ್ಷದ ಹಿಂದೆ ಹಿಂದೂ ಪರ ವಕೀಲರು ಸುಪ್ರೀಂ ಕೋರ್ಟ್ ಹೋದಾಗ ಏನ್ ಹೇಳಿತ್ತು ಸುಪ್ರೀಂ ಕೋರ್ಟ್? ವಿಷ್ಣು ಶಂಕರ್ ಜೈನ್ ರಂತಹ ವಕೀಲರಿಗೆ ಉಗಿದು ಕಳಿಸಿತ್ತು. ನಿಮ್ ಜಮೀನ್ಗೆ ಏನಾದ್ರೂ ಇದರಿಂದ ಅಫೆಕ್ಟ್ ಆಗಿದೆಯಾ? ವಕ್ಫ್ ಇಂದ ನಿಮ್ಗೇನಾದ್ರೂ ಅನ್ಯಾಯ ಆಗಿದೆಯಾ, ಲಾಸ್ ಆಗಿದೆಯಾ? ನಿಮ್ಮ ಆಸ್ತಿ ಪಾಸ್ತಿಗೆ ಏನಾದ್ರೂ ವಕ್ಫ್ ಇಂದ ಲಾಸ್ ಆಗಿದೆಯಾ? ಇಲ್ಲವಾದ್ರೆ ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿ? ಹೈಕೋರ್ಟಿಗೆ ಹೋಗಿ ಅಂತ ಜಾಡಿಸಿತ್ತು ಇದೇ ಸುಪ್ರೀಂ ಕೋರ್ಟ್ ಹಿಂದೂ ಪರ ವಕೀಲರಿಗೆ. ಈಗ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗಿರೋರು ಅದೇ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಪ್ರಶಾಂತ್ ಭೂಷಣ್ ರಂತಹ ಲಾಯರ್ಗಳು. ನೀವೇ ಹೇಳಿ, ಇವ್ರು ಅಫೆಕ್ಟೆಡ್ ಪಾರ್ಟಿನ? ಎಷ್ಟು ಆಸ್ತಿ ಪಾಸ್ತಿನ ಇವರು ವಕ್ಫ್ ಬೋರ್ಡ್ ನಿಂದ ಕಳ್ಕೊಂಡಿದ್ದಾರೆ? ಹಾಗಾದ್ರೆ ಹಿಂದೂ ವಕೀಲರು ಹೋದಾಗ ಹೇಳಿದ್ದ ಸಮಜಾಯಿಷಿಯನ್ನೇ ಇವರಿಗೂ ಹೇಳಿ ಹೈಕೋರ್ಟ್ಗೆ ಹೋಗಿ ಇಲ್ಲಿ ಯಾಕೆ ಬಂದ್ರಿ ಅಂತ ಕಳಿಸ್ಲಿಲ್ಲ ಯಾಕೆ ಸುಪ್ರೀಂ ಕೋರ್ಟ್? ಹಾಗಾಗಿ ಹೇಳ್ತಾ ಬಂದಿರೋದು, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ. ತುಷಾರ್ ಮೆಹ್ತಾ ವಾದ ಮಾಡಿರೋದು ಕರೆಕ್ಟ್ ಆಗೇ ಇದೆ. ಮೊದಲೆಲ್ಲ ಏನಾಗ್ತಿತ್ತು, ವಕ್ಫ್ ಅಲ್ ಔಲಾದ್ ಅಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆಯವರು ಜಮೀನನ್ನು ವಕ್ಫ್ಗೆ ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿ. ಆಗ ವಕ್ಫ್ ಬೋರ್ಡ್ ಬಂದು ನಿಮ್ಗೆ ಹೇಳುತ್ತೆ, ನಿಮ್ಮ ತಂದೆ ನಿಮ್ಮ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಮಾಡಿದರೆ ಜಾಗ ಖಾಲಿ ಮಾಡಿ ಅಂತ. ಅದನ್ನ ನೀವು ಪ್ರಶ್ನೆ ಮಾಡುವಂತಿರ್ಲಿಲ್ಲ ಹಳೆ ಕಾನೂನಿನ ಪ್ರಕಾರ. ಈಗ ಆ ಆಸ್ತಿಗೆ ಸಂಬಂಧಪಟ್ಟ ಎಲ್ಲರ ಒಪ್ಪಿಗೆ ಇದ್ರೆ ಮಾತ್ರ ಅದು ವಕ್ಫ್ ಆಗೋದಕ್ಕೆ ಸಾಧ್ಯ. ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು. ಈಗ ಹೆಣ್ಣು ಮಕ್ಕಳನ್ನು, ವಿಧವೆಯರನ್ನು ಸಹ ಸೇರಿಸಲಾಗಿದೆ ಹೊಸ ಕಾನೂನಿನ ಪ್ರಕಾರ. ಈಗ ಫ್ಯಾಮಿಲಿ ಮೆಂಬರ್ ಗಳ ಕನ್ಸಲ್ಟ್ ಇರ್ಬೇಕಾಗತ್ತೆ. ಈಗ ನೀವೇ ಹೇಳಿ, ಇದು ನ್ಯಾಯಯುತವಾಗಿದೆಯಾ? ಮೊದಲಿನದ್ದು ನ್ಯಾಯಯುತವಾಗಿದೆಯಾ? ಚರ್ಚೆ ಆಗ್ಬೇಕಾಗಿರೋದು ಇಂತಹದ್ದರ ಮೇಲೆ. ಇದೆಲ್ಲವನ್ನು ಬಿಟ್ಟು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ, ಅವರ ಆಸ್ತಿ ಪಾಸ್ತಿಯನ್ನು ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಚರ್ಚೆ ಮಾಡ್ತಾರೆ. ವಕ್ಫ್ ನಲ್ಲಿ ಧಾರ್ಮಿಕ ಅನ್ನೋದು ಬರೋದೇ ಇಲ್ಲ. ಅದು ಆಡಳಿತಾತ್ಮಕ ಕೆಲಸ ಕಾರ್ಯ ನಿರ್ವಹಿಸೋದಕ್ಕೆ ರಚಿಸಿಕೊಂಡಿರುವ ಒಂದು ವ್ಯವಸ್ಥೆ. ಇದರಲ್ಲಿ ಧರ್ಮ ಎಲ್ಲಿಂದ ಬಂತು? ಇದನ್ನೇ ನಿನ್ನೆ ಸಿಜೆಐ ಅವರು ಕೇಳಿದ್ದು. ನಿನ್ನೆ ಏನೆಲ್ಲ ವಾದ ಮಾಡಿದ್ರು ಕಪಿಲ್ ಸಿಬಲ್ ಅವರು? ಮುಸಲ್ಮಾನರ ಅಧಿಕಾರ ಕಿತ್ಕೊಳ್ಳಲಾಗ್ತಾ ಇದೆ, ಆಸ್ತಿ ಪಾಸ್ತಿಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಗ್ತಾ ಇದೆ, ಹಳೆಯ ವಕ್ಫ್ ಆಸ್ತಿಗಳಿಗೆ ಎಲ್ಲಿಂದ ತರೋದು ಕಾಗದ ಪತ್ರಗಳು ಅಂತೆಲ್ಲ ವಾದ ಮಾಡಿದ್ರು. ತುಷಾರ್ ಮೆಹ್ತಾ ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ರು. ನೀವೇ ಮಾಡಿದಂತಹ 1954ರ ಕಾನೂನು, 2013ರ ಕಾನೂನು ಎಲ್ಲವನ್ನು ಓದ್ಕೊಂಡ್ ಬಂದಿದ್ದೀನಿ, ಉತ್ತರ ಕೊಡ್ತೀನಿ ಅಂತ ಒಂದೇ ಲೈನ್ ಅಲ್ಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಟ್ರು ತುಷಾರ್ ಮೆಹ್ತಾ. ವಕ್ಫ್ ನ ಪ್ರಾಪರ್ಟಿ ವಕ್ಫ್ ಬೈ ಯೂಸರ್ ಇಂದಾನೇ ಬಂದಿದ್ರು. ಅದು ರಿಜಿಸ್ಟರ್ ಆಗಿದ್ರೆ ಯಾವುದೇ ತೊಂದರೆ ಇಲ್ಲ. ಸಮಸ್ಯೆ ಯಾವಾಗ ಆಗುತ್ತೆ ಅಂದ್ರೆ, ಅದು ಡಿಸ್ಪ್ಯೂಟ್ ಆಗಿರಬಾರ್ದು. ವಕ್ಫ್ ನ ಯಾವುದೇ ಆಸ್ತಿಯ ಕಾಗದ ಪತ್ರಗಳಲ್ಲೂ ಗೊಂದಲಗಳಿರಬಾರ್ದು. ರಿಜಿಸ್ಟರ್ ಆಗಿದೆ ಅಂತ ಮಾತ್ರಕ್ಕೆ ಅದು ನಿಮ್ಮದಾಗಲ್ಲ. ಅಲ್ಲಿ ಡಿಸ್ಪ್ಯೂಟ್ ಇತ್ತು ಅಂದ್ರೆ ಅದು ಡಿಸ್ಪ್ಯೂಟೆಡ್. ಉದಾಹರಣೆಗೆ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು, ಅದು ಡಿಸ್ಪ್ಯೂಟ್ ಆಗುತ್ತೆ. ಸರ್ಕಾರದ ಪ್ರಾಪರ್ಟಿ ಯಾರ್ದೋ ಜಾಗಕ್ಕೆ ಹೋಗಿ ಬೇಲಿ ಹಾಕಿ ಅದು ವಕ್ಫ್ದು ಅಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಬರುತ್ತೆ. ಆಗ ಬರುತ್ತೆ ನೋಡಿ ಮೋದಿ ಅವರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲು. ಒಂದಂತೂ ಕ್ಲಾರಿಟಿ ಸಿಕ್ತು, ವಕ್ಫ್ ನ ಆಸ್ತಿ ಅದು ವಕ್ಫ್ ಬೈ ಯೂಸರ್ ಇಂದ ಬಂದಿದ್ರು, ರಿಜಿಸ್ಟರ್ ಆಗಿದ್ರೆ, ಯಾವುದೇ ಡಿಸ್ಪ್ಯೂಟ್ ಇಲ್ಲದೆ ಇದ್ರೆ ಮೋದಿ ಅಲ್ಲ ಯಾರು ಬಂದ್ರು ಆ ವಕ್ಫ್ ಆಸ್ತಿನ ಕಸಿದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದು ಕಪಿಲ್ ಸಿಬಲ್ ವಾದ ಮಾಡಿದ್ದೇನು, ಕಲೆಕ್ಟರ್ ಗಳೇ ಎಲ್ಲವನ್ನು ನೋಡಿಕೊಳ್ತಾರೆ, ಅದು ವಕ್ಫ್ದು ಅಲ್ಲವೋ ಹೌದೋ ಅನ್ನೋ ತೀರ್ಮಾನನು ಅವರೇ ಕೈಗೊಂಡು ಬಿಡ್ತಾರೆ ಅಂತ. ನಮ್ಮಲ್ಲಿ ಕಲೆಕ್ಟರ್ ಗಳನ್ನ ಡಿಸಿ ಅಂತ ಕರಿತೀವಿ. ಅದಕ್ಕೂ ಸಹ ಉತ್ತರ ಕೊಟ್ಟಿದ್ದಾರೆ ತುಷಾರ್ ಮೆಹ್ತಾ ಅವರು. ನೀವು ಹೇಳಿದ್ದು ಸರಿ ಇಲ್ಲ, ತಿರುಚಿ ವಾದ ಮಾಡಬೇಡಿ ಅಂತ. ಈಗ ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ಜಮೀನಿನಲ್ಲಿ ಡಿಸ್ಪ್ಯೂಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಯಾರ ಹತ್ರ ಹೋಗ್ತೀರಾ? ಜಿಲ್ಲಾಧಿಕಾರಿ ಹತ್ರ ಹೋಗ್ತೀರಾ? ಡಿಸಿ ಹತ್ರ ಹೋಗ್ತೀರಾ? ಕಾಗದ ಪತ್ರ, ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಅಲ್ಲೇ ಸಿಗೋದು ನಿಮಗೆ ಜಿಲ್ಲಾ ಕೇಂದ್ರದಲ್ಲಿ. ಅದನ್ನ ನೋಡ್ಕೊಳ್ಳೋರು ಯಾರು? ಮಾನ್ಯ ಜಿಲ್ಲಾಧಿಕಾರಿಗಳು, ಕಲೆಕ್ಟರು. ಅವರು ವಿಚಾರಣೆ ನಡೆಸ್ತಾರೆ. ಆಗ ನಿಮ್ದೇನಿದೆ ತನ್ನಿ, ಅವ್ರದ್ದೇನಿದೆ ತೋರಿಸ್ಲಿ, ಯಾರ್ದು ನಿಜ ಯಾರ್ದು ಸುಳ್ಳು ತೀರ್ಮಾನ ಕೈಗೊಳ್ತಾರೆ. ಅಂದ್ರೆ ಅವರ ಅಧಿಕಾರ ಸೀಮೆಯಲ್ಲಿ ಕಲೆಕ್ಟರ್ ಅದು ವಕ್ಫ್ದು ಅಲ್ಲವೋ ಹೌದು ಅನ್ನುವ ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಅದೇ ಫೈನಲ್ ಅಲ್ಲ. ಅದನ್ನ ಪ್ರಶ್ನೆ ಮಾಡಿ ನೀವು ನ್ಯಾಯಾಲಯಕ್ಕೂ ಹೋಗಬಹುದು. ಈ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅನ್ನೋದನ್ನ ಕಪಿಲ್ ಸಿಬಲ್ ಜಾಣತನದಿಂದ ಮುಚ್ಚಿಟ್ಬಿಡ್ತಾರೆ. ಅವ್ರು ಹೇಳೋದೇನು, ಎಲ್ಲ ಅಧಿಕಾರವನ್ನು ಕಲೆಕ್ಟರ್ಗೆ ಕೊಟ್ಟಿದ್ದಾರೆ ಅಂತ. ಇದು ಫೇಕ್ ನರೇಟಿವ್ ಸೃಷ್ಟಿ ಮಾಡೋದಂತೆ ಮತ್ತೇನು? ಬರೀ ಸುಳ್ಳು ವಾದ ಮಾಡೋದು, ಅಪಪ್ರಚಾರ ಮಾಡೋದಷ್ಟೇ ಇವರ ಕೆಲಸ. ಹಳೆ ಕಾನೂನಿನಲ್ಲಿ ಏನಿತ್ತು, ಏನೇ ಆದ್ರೂ ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗಿತ್ತು. ವಕ್ಫ್ ಟ್ರಿಬ್ಯುನಲ್ನವ್ರು ಏನ್ ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ. ಅದನ್ನು ನೀವು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡುವಂತಿರಲಿಲ್ಲ. ಇದು ನೋಡಿ ಪ್ರಜಾಪ್ರಭುತ್ವ, ಸಂವಿಧಾನ ಇರ್ತಕ್ಕಂತ ಭಾರತದಲ್ಲಿ ಇದ್ದ ವ್ಯವಸ್ಥೆ. ಈಗ ನೀವೇ ಹೇಳಿ, ಕಾಲಾ ಕಾನೂನು ಹಳೆಯ ವಕ್ಫ್ ಕಾನೂನ, ಈಗ ಮೋದಿ ಮಾಡಿರುವ ಅಮೆಂಡ್ಮೆಂಟಾ?
ದೇಶ ಈ ರೀತಿ ಅಂದಾದುಂದಿ ನಡೆಯೋದಕ್ಕೆ ಸಾಧ್ಯನಾ? ಒಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರಿಗೆ ಇನ್ನೊಂದು. ಸಂವಿಧಾನದ ಪುಸ್ತಕ ಇಟ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸಂವಿಧಾನದ ಅಡಿನಲ್ಲೇ ಬರೆದಿರುವ ಹಳೆಯ ವಕ್ಫ್ ಕಾನೂನನ್ನ ಸಂವಿಧಾನ ಬದ್ಧವಾಗಿದೆ ಅಂತಾರೆ. ಮೋದಿ ಅವರು ಅಮೆಂಡ್ ಮಾಡೋದಕ್ಕೆ ಹೋದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಾರೆ. ಇನ್ನೊಂದು ಪಾಯಿಂಟ್ ರೈಸ್ ಮಾಡಿದ್ದು ತುಷಾರ್ ಮೆಹ್ತಾ ಅವರು, ಇದು ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾ ಇದ್ರು, ಸರ್ಕಾರದ ಜಮೀನನ್ನ ಕಬ್ಜಾ ಮಾಡಿಕೊಂಡು ವಕ್ಫ್ದು ಅಂದ್ ಬಿಡ್ತಾ ಇದ್ರು. ಈ ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಅದನ್ನೇ ಕೋಟ್ ಮಾಡಿರೋದು ತುಷಾರ್ ಮೆಹ್ತಾ ಅವರು. ಸರ್ಕಾರದ ಬಳಿ ಆ ಜಮೀನು ಅಥವಾ ಆಸ್ತಿ ನಂದು ಅಂತ ಕಾಗದ ಪತ್ರ ಇತ್ತು ಅಂದ್ರೆ ಅದು ವಕ್ಫ್ದಾಗಲ್ಲ, ಸರ್ಕಾರದ್ದೇ ಆಗುತ್ತೆ. ಈಗಾಗಲೇ ಅರ್ಧ ಸೋತೋಗ್ಬಿಟ್ಟಿದ್ದಾರೆ ಕಪಿಲ್ ಸಿಬಲ್ರು. ಯಾವಾಗ ನಿನ್ನೆ ಸಿಜೆಐ ಅವರೇ ಹೇಳ್ಬಿಟ್ರು, ಕಾನೂನುಗಳನ್ನು ಮಾಡುವ ಜವಾಬ್ದಾರಿ ಸಂಸತ್ಗಿದೆ, ಅದು ಸಂವಿಧಾನ ಬದ್ಧವಾಗಿದೆಯೋ ಇಲ್ವೋ ಅಂತ ಮಾತ್ರ ನಾವು ನೋಡ್ತೇವೆ, ಅನಾವಶ್ಯಕವಾಗಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ನಿನ್ನೆ ಸಿಜೆಐ. ನಿನ್ನೆನೆ ಸಿಜೆಐ ಕಪಿಲ್ ಸಿಬಲ್ರಿಗೆ ಜಾಡಿಸಿದ್ರು, ನೀವು ಈಗ ಮಾಡ್ತಾ ಇರೋ ವಾದದಲ್ಲಿ ಉರುಳಿಲ್ಲ, ಅಷ್ಟೊಂದು ದಮ್ಮಿಲ್ಲ, ಸ್ಟ್ರಾಂಗ್ ಪಾಯಿಂಟ್ಸ್ ನ ತೆಗೆದುಕೊಂಡು ಬನ್ನಿ. ಹೆಚ್ಚು ಕಡಿಮೆ ವಕ್ಫ್ ಬಿಲ್ಗೆ ಗ್ರೀನ್ ಸಿಗ್ನಲ್ ಸಿಗುವ ಎಲ್ಲ ಮುನ್ಸೂಚನೆಗಳು ಇದಾವೆ. ಇದು ಮೋದಿ ಅವರಿಗೆ ಸಿಕ್ಕ ಜಯ ಅಲ್ಲದೆ ಮತ್ತೇನು. ಕಪಿಲ್ ಸಿಬಲ್ರು ಮಾಡೋದೇನು ವ್ಯರ್ಥ ಕಾಲಹರಣ. ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋದು, ಅಲ್ಲಿಂದ ಮತ್ತೆಲ್ಲಿಗೋ ಜಂಪ್ ಮಾಡೋದು, ಡಾಟ್ಸ್ ಕನೆಕ್ಟ್ ಮಾಡೋದಿಲ್ಲ, ಒಂದ್ ಪಾಯಿಂಟ್ ಇಟ್ಕೊಂಡು ವಾದ ಮಾಡೋದಿಲ್ಲ. ಅವರು ಕೊಡೋ ತಥ್ಯ, ಮಾಡೋ ವಾದದಲ್ಲಿ ತಳಾಬುಡಾನೇ ಇರೋದಿಲ್ಲ. ವಕ್ಫ್ ಅನ್ನೋದು ಇಸ್ಲಾಂನ ಒಂದು ಕಾನ್ಸೆಪ್ಟ್, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಇದು ಇಸ್ಲಾಂನ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತಾನೆ ಹೇಳಿರೋದು ಕೋರ್ಟು. ಅಷ್ಟೇ ಅಲ್ಲದೆ ಅದು ಫಂಡಮೆಂಟಲ್ ರೈಟು ಅಲ್ಲ ಅಂತ ಹೇಳಿದೆ. ಹೀಗಿದ್ದ ಮೇಲೆ ಇವರು ಮುಸ್ಲಿಮರ ಆಸ್ತಿಯನ್ನು ಕಸಿದುಕೊಳ್ಳಲಾಗ್ತಾ ಇದೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತಾ ಇದೆ ಅನ್ನುವ ಅಲಿಗೇಷನ್ನೇ ಬೇಸ್ಲೆಸ್ ಆಗ್ಬಿಡುತ್ತೆ, ವಾದದಲ್ಲೇ ಉರುಳಿರೋದಿಲ್ಲ. ಇವರು ಮತ್ತೊಂದು ವಿಚಾರ ಏನ್ ಹೇಳೋದು, ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರನ್ನ ಹೆಂಗೆ ನೀವು ಸೇರಿಸ್ತೀರಾ, ಹಿಂದೂ ಧರ್ಮದ ಬೋರ್ಡ್ ನಲ್ಲೂ ಅದೇ ರೀತಿ ಸೇರಿಸ್ತೀರಾ ಅಂತ ಕೇಳ್ತಾರೆ. ಇದಕ್ಕೆ ತುಷಾರ್ ಮೆಹ್ತಾ ಕೊಟ್ಟ ಕೌಂಟರ್ ಕೇಳ್ಬೇಕು ನೀವು. ಹಿಂದೂ ಬೋರ್ಡ್ ಅಂದ್ರೇನು? ಅದು ಮಂದಿರ, ದೇವಸ್ಥಾನದ ಒಂದು ವ್ಯವಸ್ಥೆ. ಅಲ್ಲಿ ಪೂಜೆ ಹೇಗ್ ಮಾಡ್ಬೇಕು, ಪೂಜಾ ಸಾಮಗ್ರಿಗಳು ಏನಿರ್ಬೇಕು, ಪೂಜಾರಿಯನ್ನ ಅಪಾಯಿಂಟ್ ಮಾಡೋದು, ಯಾರ್ ಪೂಜೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದು ಮಂದಿರ ಬೋರ್ಡು. ಅಂದ್ರೆ ಇಲ್ಲಿ ಎಲ್ಲ ಸಂಬಂಧಪಟ್ಟಿರೋದು ಪೂಜೆ, ಅದು ಸಂಬಂಧಪಟ್ಟಿರೋದು ಒಂದು ಧರ್ಮಕ್ಕೆ. ಹಾಗಾಗಿ ಇಲ್ಲಿ ಅನ್ಯ ಧರ್ಮೀಯರನ್ನ ಅಪಾಯಿಂಟ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ವಕ್ಫ್ ಬೋರ್ಡ್ ನ ಕೆಲಸ ನೀವು ಮಸೀದಿನಲ್ಲಿ ಹೇಗೆ ನಮಾಜ್ ಮಾಡ್ಬೇಕು ಅಂತ ಹೇಳೋದಲ್ಲ. ನಾನೀಗಾಗ್ಲೇ ಹೇಳಿದೆ, ವಕ್ಫ್ ಬೋರ್ಡ್ ಇಸ್ಲಾಂ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಆದ್ರೆ ಅದನ್ನ ರಚನೆ ಮಾಡಿರೋ ಉದ್ದೇಶ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಮಾಡೋದಿಕ್ಕೆ. ಪ್ರಾಪರ್ಟಿಗೆ ಯಾವುದೇ ಧರ್ಮ ಇರೋದಿಲ್ಲ. ವಕ್ಫ್ ಬೋರ್ಡ್ ನ ಕೆಲಸ ಏನು, ನಮ್ಮ ವಕ್ಫ್ ಪ್ರಾಪರ್ಟಿನಲ್ಲಿ ಯಾವ ರೀತಿ ಹಾಸ್ಪಿಟಲ್ಗಳನ್ನು ಕಟ್ಟಬೇಕು, ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಬೇಕು, ಹಾಸ್ಟೆಲ್ಗಳು, ಕಾಂಪ್ಲೆಕ್ಸ್ ಗಳ ನಿರ್ಮಾಣ ಹೇಗೆ ಮಾಡಬೇಕು, ಈ ಎಲ್ಲದನ್ನ ಮ್ಯಾನೇಜ್ಮೆಂಟ್ ಮಾಡೋದು ಮಾತ್ರ ವಕ್ಫ್ ಬೋರ್ಡ್ ನ ಕೆಲಸ. ಅಂದ್ರೆ ತುಷಾರ್ ಮೆಹ್ತಾ ಯಾವ ಪಾಯಿಂಟ್ ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ, ವಕ್ಫ್ ಬೋರ್ಡ್ ನಿಂದಾದ ಶಾಲಾ ಕಾಲೇಜುಗಳು, ಹಾಸ್ಪಿಟಲ್ಗಳಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಚಿಕಿತ್ಸೆ ಪಡೆಯೋದಾಗಿರ್ಲಿ, ಓದೋದಾಗಿರ್ಲಿ ಇಲ್ಲ, ಎಲ್ಲ ಧರ್ಮದವರಿಗೂ ಅಲ್ಲಿ ಸೇವೆ ಇದೆ. ಹಾಗಾಗಿ ಇದು ನಾನು ಹೇಳಿದಾಗೆ ಮ್ಯಾನೇಜ್ಮೆಂಟ್ ಸಂಸ್ಥೆ, ಧಾರ್ಮಿಕ ಸಂಸ್ಥೆ ಅಲ್ಲ. ವಕ್ಫ್ ಬೋರ್ಡ್ ನಲ್ಲಿ ಧರ್ಮ ಅನ್ನೋದೇ ಬರೋದಿಲ್ಲ. ಇದನ್ನೇ ತುಷಾರ್ ಮೆಹ್ತಾ ಅವರು ವಾದ ಮಾಡಿರೋದು. ಇದನ್ನೇ ಸಿಜೆಐ ಅವರು ಸಹ ಮೊನ್ನೆ ಹೇಳಿದ್ದು. ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರಿದ್ರೆ ಇನ್ನೂ ಹೆಚ್ಚಿನ ಸುಧಾರಣೆ ಆಗುತ್ತೆ, ಮ್ಯಾನೇಜ್ಮೆಂಟ್ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೊಂದೇ ಉದ್ದೇಶದಿಂದ ನೋಡಿ ಅನ್ಯ ಧರ್ಮೀಯರಿಗೆ ವಕ್ಫ್ ಬೋರ್ಡ್ ನಲ್ಲಿ ಅವಕಾಶ ಮಾಡಿಕೊಟ್ಟಿರೋದು. ನೀವೇ ನೋಡಿ, ಲಕ್ಷಾಂತರ ಎಕರೆ ಆಸ್ತಿ ಪಾಸ್ತಿ ಇರೋ ವಕ್ಫ್ ಬೋರ್ಡ್ ನಲ್ಲಿ ಒಂದಾದ್ರೂ ಶಾಲಾ ಕಾಲೇಜು, ಹಾಸ್ಪಿಟಲ್ ಅನ್ನು ನಿರ್ಮಾಣ ಮಾಡಿ ಸಮಾಜ ಸೇವೆಗೆ ಅರ್ಪಿಸಿದಾರಾ? ಇದು ಇರೋದು ಮೂಲಭೂತ ಪ್ರಶ್ನೆ. ಇದನ್ನ ಯಾರು ಕೇಳಲ್ಲ. ನಿಮಗೇನನ್ಸುತ್ತೆ? ತುಷಾರ್ ಮೆಹ್ತಾ ಮತ್ತು ಇನ್ನೊಂದ್ ಕಡೆ ಕಪಿಲ್ ಸಿಬಲ್ ಇಬ್ಬರ ವಾದದಲ್ಲಿ ಯಾರ ವಾದ ಪವರ್ಫುಲ್ ಇದೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.